ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ನಾವು ಗಾಡಿ ತಮಿಳ್ನಾಡು ಕಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಇದು ರೋಡ್ ಟ್ಯಾಕ್ಸ್ ಅಂದರೆ ಪರ್ಮಿಟ್ ತೊಗೋಬೇಕಲ್ವಾ, ಅದು ಆನ್ಲೈನಲ್ಲಿ ಹೆಂಗೆ ತೊಗೊಳ್ಳೋದು ಅಂದ್ಬಿಟ್ಟು ನಾವು ಈ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಗೂಗಲ್ ಹೋಗ್ಬಿಟ್ಟು ಎಂ ಪರಿವಾಹನ್ ಇರುತ್ತೆ, ಎಂ ಪರಿವಾಹನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂ ಪರಿವಾಹನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಈ ಥರ ಇಲ್ಲಿ ನೋಡಿ 3 ಡಾಟ್ಸ್ ಬರುತ್ತೆ. ಇಲ್ಲಿ ಸೈಡಲ್ಲಿ ಇದಲ್ವಾ, ಈ 3 ಡಾಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಆನ್ಲೈನ್ ಸರ್ವಿಸ್ ಇದಲ್ವಾ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ಬೇಕಾಗಿರೋದು ರೋಡ್ ಟ್ಯಾಕ್ಸ್ ಇಲ್ಲಿದಲ್ವಾ, ರೋಡ್ ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಚೆಕ್ ಪೋಸ್ಟ್ ಟ್ಯಾಕ್ಸ್ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಯಾವ ಸ್ಟೇಟನ್ನು ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀರಿ, ಎಷ್ಟು ಔಟ್ಗೆ. ನಾವು ತಮಿಳ್ನಾಡು ಹೋಗ್ತಾ ಇದ್ದಲ್ವಾ, ಅದಕ್ಕೆ ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆ ಮತ್ತೆ ತೋರಿಸುತ್ತೆ, ಇದು ಪರ್ಮಿಟ್ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಅಂದ್ಬಿಟ್ಟು ತೋರಿಸುತ್ತೆ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಗೋ ಇದೆ ಅಲ್ವಾ, ಗೋ ಟಚ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡಿ, ನಿಮ್ಮದು ಇದೆಲ್ಲ ಫಿಲ್ ಮಾಡೋಕ್ಕೆ ಏನೂ ಅವಶ್ಯಕತೆ ಏನಿಲ್ಲ. ಏಕೆಂದರೆ ನಿಮ್ಮದು ವೆಹಿಕಲ್ ನಂಬರು ಹಾಕಿದರೆ ಎಲ್ಲ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲೂ ವೆಹಿಕಲ್ ನಂಬರ್ ಹಾಕ್ತಾಯಿದ್ದೀನಿ, ನಂದು ವೆಹಿಕಲ್ ಯಾವುದಿದೋ ಆ ವೆಹಿಕಲ್ ನಂಬರ್ ಹಾಕ್ತಾಯಿದ್ದೀನಿ. ನಿಮ್ಮದು ವೆಹಿಕಲ್ ಏದಿದೆಯೋ ಅದು ವೆಹಿಕಲ್ ನಂಬರ್ ಹಾಕ್ಕೊಳ್ಳಿ ಅಲ್ಲಿ. ಅದು ಆದಮೇಲೆ ಇಲ್ಲಿ ಗೆಟ್ ಡೀಟೇಲ್ಸ್ ಇದಲ್ವಾ, ಆವಾಗ ಇದು ಗೆಟ್ ಡೀಟೇಲ್ಸು ಕ್ಲಿಕ್ ಮಾಡಿದರೆ ನಿಮ್ಮದು ಗಾಡಿ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಇದರಲ್ಲಿ ಫುಲ್ಲು ಗಾಡಿ ಏನೇನಿದೆ, ಯಾವಾಗಿದೆ, ಇನ್ಸೂರೆನ್ಸ್ ಇದೆಯಾ ಇಲ್ವಾ ಎಲ್ಲ ಬಂದುಬಿಡುತ್ತೆ ಇದರಲ್ಲಿ ನಾವು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಏನಂದರೆ ನಾವು ಎಲ್ಲೂ ತಮಿಳ್ನಾಡಲ್ಲಿ ಎಷ್ಟು ಡಿಸ್ಟಿಕ್ ಹೋಗ್ತಾ ಇದ್ವಿ, ಅದು ಮತ್ತು ಪರ್ಮಿಟ್ ತೊಗೋಬೇಕಲ್ವ ನಾವು, ಅಂದರೆ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ವಿ, ಅದರೆಲ್ಲ ತೋರಿಸ್ತದೆ. ಮತ್ತು ಡೇಟ್ಸು, ಈ ಡೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ದಿನ ಆಗಬೇಕು, ನನಗೆ 1 ವೀಕ್ ಸಾಕು. ಅದಕ್ಕೋಸ್ಕರ ನಾನು 1 ವೀಕ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1 ವೀಕು ಆದಮೇಲೆ ನೋಡಿ ಕೆಳಗಡೆ ಬಂದ್ಬಿಟ್ಟು ತೋರಿಸುತ್ತೆ. ನಾವು ಕೊಯಂಬತ್ತೂರು ಫಸ್ಟಲ್ಲೇ ಇದೆ ನೋಡಿ, ಕೊಯಂಬತ್ತೂರು ವೆಸ್ಟರ್ನ್ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವುದು ಲೊಕೇಶನ್ ಹೋಗ್ತಾ ಇದ್ರು ತಮಿಳ್ನಾಡಲ್ಲಿ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೊಸೂರು, ಕೃಷ್ಣಗಿರಿ ಅದೆಲ್ಲ ತೋರಿಸುತ್ತೆ. ನಮ್ಗೆ ಯಾವುದು ಬೇಕಂದರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಚೆಕ್ ಪೋಸ್ಟ್ ಕ್ರಾಸು, ಇದರಲ್ಲಿ KG ಅಂದ್ಬಿಟ್ಟು ಇದೆ, ಅದು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಆದಮೇಲೆ ಡೇಟ್ಸು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡೇಟಲ್ಲಿ ಹೋಗ್ತಾ ಇದೀವಿ ಅಂದ್ಬಿಟ್ಟು, ಸರಿನಾ. ಇಲ್ಲಿ ಎಲ್ಲ ಡೀಟೇಲ್ಸ್ ಅದರಲ್ಲೂ ಬಂದುಬಿಡುತ್ತೆ. ನಾವು ಡೇಟು ಅಂದರೆ ಫೋರ್ತು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಮುಂಚೆ ನಾವು 1 ವೀಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಅದು 1 ವೀಕ್ ಆಟೋಮ್ಯಾಟಿಕ್ಲಿ ಬಂದುಬಿಡುತ್ತೆ ಇದರಲ್ಲಿ. ಜಸ್ಟ್ ನಾವು ಯಾವಾಗ ಹೋಗ್ತೀವಿ ಅಂದ್ಬಿಟ್ಟು ಆ ಡೇಟ್ ಹಾಕಿದರೆ ಸಾಕು, ಅದರಲ್ಲಿ ಆಟೋಮ್ಯಾಟಿಕ್ ಅದೇ ತೊಗೊಳ್ತದೆ. 1 ವೀಕ್ ಎಲ್ಲ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ನೋಡಿ, ಇಲ್ಲಿ ನಾವು 3rd ತೊಗೊಂಡಿದ್ವಿ, 8th ವರ್ಕ್ 1 ವೀಕ್ ಬಂತು, ಇಲ್ಲಿ 8th 9th ವರ್ಕ್ ಬಂತು. ಮತ್ತು ಈ ಕೆಳಗಡೆ ತೋರಿಸ್ತಾ ಇದಲ್ವಾ, ನೋಡಿ ಇಲ್ಲೂ ನಿಮ್ಗೆ MV ಟ್ಯಾಕ್ಸ್ ಅಂದ್ಬಿಟ್ಟು 90 ರೂಪೀಸ್ ತೋರಿಸ್ತಾ ಇದೆ. ಸರ್ವೀಸು ಟ್ಯಾಕ್ಸ್ ಅಂದ್ಬಿಟ್ಟು ಚಾರ್ಜಸ್ ಅಂದ್ಬಿಟ್ಟು 10 ರೂಪೀಸು. ಹಂಗೆ